ನನ್ನ ಆತ್ಮೀಯ ಕಟಕ ರಾಶಿಯ ಬಂಧುಗಳೇ, ಇಂದು ನೀವು ಕೇಳುತ್ತಿರುವುದು ಈ ಮಾರ್ಚ್ ತಿಂಗಳ ಭವಿಷ್ಯ. ಸಾಮಾನ್ಯ ಮಾತಲ್ಲ, ಇದು ನಿಮ್ಮ ಹೃದಯದ ಒಳಗಿನ ಮೌನ ಭಾವನೆಗಳಿಗೆ ಉತ್ತರ ನೀಡುವ ಒಂದು ಸಂಪೂರ್ಣ ಅಧ್ಯಾಯ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಬಹಳಷ್ಟು ಭಾವನಾತ್ಮಕ ಒತ್ತಡ ಅನುಭವಿಸಿರಬಹುದು. ಹೊರಗೆ ನೀವು ಎಲ್ಲವನ್ನೂ ಸಂಭಾಳಿಸುತ್ತಿದ್ದಂತೆ ಕಾಣಿಸಿಕೊಂಡರೂ ಒಳಗೆ ಮನಸ್ಸು ಮಾತ್ರ ತುಂಬಾ ಸಂವೇದನಾಶೀಲವಾಗಿ ಪ್ರತಿಯೊಂದು ವಿಷಯವನ್ನು ತೆಗೆದುಕೊಂಡಿತ್ತು. ನನ್ನ ಜೀವನ ಯಾವಾಗ ಸ್ಥಿರವಾಗುತ್ತದೆ, ನನ್ನ ಮನಸ್ಸಿಗೆ ಯಾವಾಗ ಶಾಂತಿ ಸಿಗುತ್ತದೆ ಅನ್ನೋ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿದ್ದವು. ಈ ಮಾರ್ಚ್ ತಿಂಗಳು ಆ ಪ್ರಶ್ನೆಗಳಿಗೆ ನಿಧಾನವಾದ ಆದರೆ ದೃಢವಾದ ಉತ್ತರ ತರುತ್ತಿದೆ. ಮಾಹಿತಿಯನ್ನು ತಿಳಿಯುವ ಮೊದಲು ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕಟಕ ರಾಶಿ ಜಲತತ್ವದ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಗ್ರಹವಾದ ಚಂದ್ರ ನಿಮ್ಮ ಮನಸ್ಸು, ಭಾವನೆ, ನೆನಪು ಮತ್ತು ಸಂಬಂಧಗಳ ಮೇಲೆ ಆಳವಾದ ಪ್ರಭಾವ ಬೀರುತ್ತಾರೆ. ಅದಕ್ಕೆ ನಿಮ್ಮ ಮೂಡ್ ಬೇಗ ಬದಲಾಗಬಹುದು, ಆದರೆ ನಿಮ್ಮ ಹೃದಯ ಬಹಳ ಶುದ್ಧ. ನೀವು ಕುಟುಂಬಕ್ಕಾಗಿ ಬದುಕುವವರು. ನೀವು ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿಸುವವರು, ಆದರೆ ನೋವಾದಲೂ ಕೂಡ ಅದೇ ಆಳದಲ್ಲಿ ನೋವು ಅನುಭವಿಸುವವರು. ಈ ಮಾರ್ಚ್ನಲ್ಲಿ ಗ್ರಹಗಳ ಸಂಚಾರ ನಿಮ್ಮ ಮನಸ್ಸಿಗೆ ಬಲ ಕೊಡಲು ಪ್ರಾರಂಭಿಸುತ್ತಿದೆ. ಗುರು ನಿಮ್ಮ ಗೌರವ ಮತ್ತು ವೃತ್ತಿ ಜೀವನ ಕ್ಷೇತ್ರದಲ್ಲಿ ನಿಧಾನವಾದ ವಿಸ್ತರಣೆ ತರುತ್ತಾರೆ. ಇಷ್ಟು ದಿನ ಮಾಡಿದ ಶ್ರಮಕ್ಕೆ ಗುರುತು ಸಿಗಬಹುದು. ಹಿರಿಯರ ಆಶೀರ್ವಾದ, ಮೆಂಟಲ್ ಗೈಡೆನ್ಸ್ ಅಥವಾ ಕುಟುಂಬದಿಂದ ಬೆಂಬಲ ಸಿಗಬಹುದು. ನೀವು ನಿರೀಕ್ಷಿಸದ ಸ್ಥಳದಿಂದ ಸಹಾಯ ದೊರೆಯುವ ಸಾಧ್ಯತೆಯಿದೆ. ಇದೇ ಸಮಯದಲ್ಲಿ ಶನಿ ನಿಮ್ಮನ್ನು ಜವಾಬ್ದಾರಿಯುತ ನಿರ್ಧಾರಗಳ ಕಡೆಗೆ ಒಯ್ಯುತ್ತಾರೆ. ಕೆಲವೊಮ್ಮೆ ಒತ್ತಡ ಹೆಚ್ಚಾಗಬಹುದು, ಆದರೆ ಈ ಒತ್ತಡ ನಿಮ್ಮನ್ನು ಬಲಿಷ್ಠರನ್ನಾಗಿಸಲು ಶ್ರಮಿಸಿದರೆ ಫಲ ತಡವಾದರೂ ಖಚಿತ. ಶನಿ ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ, ಆದರೆ ಕುಗ್ಗಿಸಲು ಅಲ್ಲ, ಕಟ್ಟಲು. ಮತ್ತೊಂದು ಪ್ರಭಾವ ರಾಹುವಿನಿಂದ ಇದು ಅಪ್ರತೀತ ಬದಲಾವಣೆ ತರಬಹುದು. ಹೊಸ ಸಂಪರ್ಕ, ಹೊಸ ಪ್ರಾಜೆಕ್ಟ್, ಸಡನ್ ಟ್ರಾವೆಲ್ ಅಥವಾ ಕೆರಿಯರ್ ಶಿಫ್ಟ್ ಸೂಚನೆ ಇರಬಹುದು. ಆದರೆ ಪ್ರತಿಯೊಂದು ಅವಕಾಶಗಳನ್ನು ಪರಿಶೀಲಿಸಿ. ಇಮೋಷನಲ್ ಡಿಸಿಷನ್ ಮಾಡಬೇಡಿ. ಮಾರ್ಚ್ ಮೊದಲ 10 ದಿನಗಳು ಸ್ವಲ್ಪ ಮನಸ್ಸಿನ ಪರೀಕ್ಷೆಯ ಸಮಯ. ಹಳೆಯ ನೆನಪುಗಳು, ಹಳೆಯ ನೋವುಗಳು ಮತ್ತೆ ತಲೆದೋರುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ಶಾಂತವಾಗಿರಿ, ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. 11ರಿಂದ 20ರವರೆಗೆ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ. ಕೆಲಸಗಳಲ್ಲಿ ಚಲನೆ ಕಾಣುತ್ತದೆ. ಹಣಕಾಸಿನಲ್ಲೇ ಒಂದು ಸಣ್ಣ ಆದರೆ ಸಂತೋಷದ ಸುದ್ದಿ ಸಾಧ್ಯ. ಪೆಂಡಿಂಗ್ ಅಮೌಂಟ್ ರಿಲೀಸ್ ಆಗಬಹುದು. 21ರಿಂದ 31ರವರೆಗೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನಾನು ಸರಿಯಾದ ದಾರಿಯಲ್ಲಿದ್ದೇನೆ ಅನ್ನೋ ಭಾವನೆ ಮೂಡುತ್ತದೆ. ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯೂ ಕೂಡ ಇದೆ. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಸ್ಥಿರತೆಯ ಆರಂಭ. ಮನೆ, ಕುಟುಂಬ ಅಥವಾ ವಾಹನ ಸಂಬಂಧಿತ ವೆಚ್ಚ ಇರಬಹುದು, ಆದರೆ ಮಧ್ಯಭಾಗದಿಂದ ಇನ್ಕಮ್ ಸ್ಟಡಿ ಆಗುತ್ತದೆ. ಸೈಡ್ ಇನ್ಕಮ್ ಅಥವಾ ಪಾರ್ಟ್ ಟೈಮ್ ಅವಕಾಶ ಕಾಣಬಹುದು. 18ರಿಂದ 26ರ ನಡುವೆ ಹಣಕಾಸಿನಲ್ಲಿ ಒಳ್ಳೆಯ ಬೆಳವಣಿಗೆ ಸೂಚನೆಯಿದೆ, ಆದರೆ ಅನ್ನೆಸೆಸರಿ ಖರ್ಚನ್ನು ತಪ್ಪಿಸಿ. ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಈ ತಿಂಗಳು ಪ್ರಮುಖ ತಿರುಗು ತರಬಹುದು. ಮ್ಯಾರಿಡ್ ಲೈಫ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚುತ್ತದೆ. ಫ್ಯಾಮಿಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿವಾರಣೆಯಾಗುತ್ತದೆ. ಸಿಂಗಲ್ ಆಗಿರುವವರಿಗೆ ಸೀರಿಯಸ್ ಪ್ರಪೋಸಲ್ ಸಾಧ್ಯವಿದೆ, ಆದರೆ ನಿಮ್ಮ ಹೃದಯದ ಧ್ವನಿ ಕೇಳಿ. ತಾತ್ಕಾಲಿಕ ಆಕರ್ಷಣೆಗೆ ಒಳಗಾಗಬೇಡಿ. ಕಟಕ ರಾಶಿಯವರು ಆಳವಾದ ಪ್ರೀತಿ ಮಾಡುವವರು, ಆದ್ದರಿಂದ ಆಯ್ಕೆ ಜಾಗೃತಿಯಿಂದ ಮಾಡಿ. ಉದ್ಯೋಗದಲ್ಲಿರುವವರಿಗೆ ಹೆಚ್ಚುವರಿ ಜವಾಬ್ದಾರಿ ಬರಬಹುದು. ಬಾಸ್ ನಿಮ್ಮ ಮೇಲೆ ನಂಬಿಕೆ ಇಡಬಹುದು. ಪ್ರಮೋಷನ್ ಅಥವಾ ರೋಲ್ ಚೇಂಜ್ ಚರ್ಚೆ ಆರಂಭವಾಗಬಹುದು. ಬಿಸ್ನೆಸ್ ಮಾಡುವವರಿಗೆ ಫ್ಯಾಮಿಲಿ ಸಪೋರ್ಟ್ ಮೂಲಕ ಗ್ರೋತ್, ಓಲ್ಡ್ ಕ್ಲೈಂಟ್ ರೀಕನೆಕ್ಟ್ ಆಗಬಹುದು. ಮಾರ್ಚ್ ಕೊನೆಯ ವಾರ ಕೆರಿಯರ್ ಕ್ಲಾರಿಟಿ ನೀಡುತ್ತದೆ. ಆರೋಗ್ಯದ ವಿಷಯದಲ್ಲಿ ಇಮೋಷನಲ್ ಕಡಿಮೆ ಮಾಡಬೇಕು. ನಿದ್ರೆ ಸರಿಯಾಗಿ ಮಾಡಬೇಕು. ಜಠರ ಸಮಸ್ಯೆ, ನೀರಿನ ಕೊರತೆ ಅಥವಾ ಚಳಿ ಸಂಬಂಧಿತ ಸಮಸ್ಯೆ ಗಮನಿಸಿ. ನೀರು ಹೆಚ್ಚು ಕುಡಿಯಿರಿ. ಮೆಡಿಟೇಷನ್ ಅಥವಾ ಮೂನ್ಲೈಟ್ ವಾಕಿಂಗ್ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಆಧ್ಯಾತ್ಮಿಕವಾಗಿ ಪ್ರತಿ ಸೋಮವಾರ ಓಂ ಚಂ ಚಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಹಾಲು ಅಥವಾ ಅಕ್ಕಿ ದಾನ ಮಾಡುವುದು ಶುಭ. ಚಂದ್ರನ ಅನುಗ್ರಹದಿಂದ ಮನಸ್ಸಿಗೆ ಸಮತೋಲನ ಬರುತ್ತದೆ. ನೀವು ದುರ್ಬಲರು ಅಲ್ಲ, ನೀವು ಸಂವೇದನಾಶೀಲರು. ಅದು ನಿಮ್ಮ ಶಕ್ತಿ. ನಿಮ್ಮ ಜೀವನದ ಬದಲಾವಣೆ ಗದ್ದಲದಿಂದ ಬರುವುದಿಲ್ಲ, ಅದು ಶಾಂತವಾಗಿ ನಿಧಾನವಾಗಿ ಬರುತ್ತದೆ. ಈ ಮಾರ್ಚ್ ಆ ಶಾಂತ ಆದರೆ ಬಲವಾದ ಬದಲಾವಣೆ ಆರಂಭ. ಈ ತಿಂಗಳು ನಿಮಗೆ ಮನಸ್ಸಿನ ನೆಮ್ಮದಿ, ಕುಟುಂಬದಲ್ಲಿ ಸಮತೋಲನ, ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಕೆರಿಯರ್ನಲ್ಲಿ ನಿಧಾನವಾದ ಬೆಳವಣಿಗೆ ತರುತ್ತದೆ. ಭಯಬೇಡ, ಆತುರಬೇಡ.
ನಿಮ್ಮ ಹೃದಯದ ಒಳಗಿನ ಬೆಳಕು ನಿಮ್ಮನ್ನು ಸರಿಯಾದ ದಿಕ್ಕಿಗೆ ಕರೆದೊಯ್ಯುತ್ತದೆ. ಹಾಗಾಗಿ ನಿಮ್ಮ ಸಮಯಕ್ಕಾಗಿ ಕಾಯಿರಿ. ಇಂದೆಲ್ಲ ನಾಳೆ ಒಳ್ಳೆಯ ಮನಸ್ಸಿನವರಿಗೆ ಒಳ್ಳೆಯದೇ ಆಗುತ್ತದೆ. ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕಟಕ ರಾಶಿಯ ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.